ಶಬಾಷ್ 100. ಈಗ ನಂದು ಯೂಟ್ಯೂಬು 1K ಆಗೈತೆ. 1Kಗೆ ಕಾಲೇಜ್ ಹುಡುಗರು ಇದೇ ರೋಡ್ ಬರಬೇಕು, ಇದೇ ರೋಡ್ ಬರಬೇಕು, ಇಲ್ಲ ಅಂದರೂ 30 ಹೋಗ್ತಾರೆ. ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಟು ಮೈ ನ್ಯೂ ಲಾಗ್. ವಿಡಿಯೋ ಮಾಡೋಣ ಕಾರಣ ಅಷ್ಟೇ, ಇವತ್ತು ಬೆಂಗಳೂರಿಂದ ಊರಿಗೆ ಹೋಗ್ತಾ ಇದ್ದೀವಿ. ಏನಪ್ಪ ವಿಷಯ ಅಂತ ಅಂದರೆ, ಗಾಡಿ ಓಡಿಸಿ ತುಂಬ ಬ್ಯಾಕ್ ಪೇನ್ ಬಂದೈತೆ. ಅದಕ್ಕೇ ಒಂದು 3 ದಿನ ಊರಲ್ಲಿ ರೆಸ್ಟ್ ಮಾಡ್ಕೊಂಡು ಹಾಸ್ಪಿಟ್ಲ್ ತೋರಿಸ್ಕೊಂಡು ಹುಷಾರಾಗಿ ಬರೋಣ ಅಂತ ಹೋಗ್ತಾಯಿದ್ದೀನಿ. ಬೆಂಗಳೂರಲ್ಲಂತೂ ವೆದರ್ ಅಂತೂ ಸರಿ ಇಲ್ಲ, ಮಳೆ ಇಕ್ಕೊಡ್ತೈತೆ, ಅಂದರೆ ಸ್ವಾನೆ ಬರ್ತೈತೆ, ನೋಡ್ತಾ ಇದ್ದೀರಲ್ಲ. ನೋಡೋಣ, ಇವಾಗ ಹೋಗ್ಬೇಕು, ಹೊರಡ್ತಾ ಇದ್ದೀವಿ ನಾನು ನಮ್ಮ ಫ್ರೆಂಡು ಬೈಕಲ್ಲಿ. ಹೋಗ್ತಾ ವೀಡಿಯೋ ಮಾಡ್ಕೊಂಡು ಹೋಗೋಣ, ಬನ್ನಿ ಹೋಗೋಣ, ಚಲಿ. ಮಾಡ್ತಾ ಇರೋದು ಬೈಕಲ್ಲಿ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದು, ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಹೋಗ್ತಾ ಹಂಗೆ ಫೀಲ್ ಮಾಡ್ಕೊಂಡು ಹೋಗೋಣ. ಏನ್ ಚಳಿ ಹೊಡಿತೈತು, ವೆದರ್ ಫುಲ್ ಕೂಲ್ ಆಗೈತಲ್ಲ. ಬೇರೆ ಚಳಿನ ಏನೇನಪ್ಪ, ಆರಾಮ ಹಿಂದ್ಬಿಟ್ಟು ಕೂತಿದ್ಯಾ, ಮುಂದೆ ಹೋಗ್ತಾ ಇರೋದು ನಾನು. ಈ ಗಾಡಿ ಬಂದು ಪ್ಲಾಟಿನಮ್, ಮೈಲೇಜ್ ಕಾಕಿಂದು 5 ಗೇರ್ ಇದೆ, ಸ್ಪೀಡ್ ಗೇರು ಸಖತ್ತಾಗಿದೆ ಗಾಡಿ ಮಾತ್ರ. ಹಿಂದಿದ್ರೆ ಕರೆಕ್ಟ್ 95, 100, 100, 105 ಹೋಗುತ್ತೆ. ಚೆನ್ನಾಗಿದೆ ಗಾಡಿ. ಆಫ್ ರೋಡಿಂಗ್ ಮಾಡ್ಬೋದು, ಆನ್ ರೋಡ್ ಮಾಡ್ಬೋದು, ಯಾವ್ದು ಕಾರು ಬರೀ ಗಾಡಿ ಚಲೋ ಬೇಡಿ. ಈ ತರ ಲಾಕ್ ಮಾಡ್ಬೇಕು ಅಂತಾಗ ತುಂಬಾ ಆಸೆ ಐತೆ. ಏನ್ ಮಾಡೋದು, ಮನಿ ಪ್ರಾಬ್ಲಮ್ ಎರಡೂ ಇದೆ. ಅದಕ್ಕೆಲ್ಲ ಒಂದು ಟೈಮ್ ಇದೆ, ಟೈಮ್ ಬರುತ್ತೆ. ಹೋಗೋಣ ಸದ್ಯಕ್ಕೆ ಇರೋದೇ ಜೀವನ ಮಾಡ್ಕೊಂಡು ಇಟ್ಟ ಇದೀವಿ. ಪೆಟ್ರೋಲ್ ಖಾಲಿ ಆಗೋಯ್ತು, ಬೇಡ ಪೆಟ್ರೋಲ್ ಖಾಲಿ ಆಗೋಯ್ತು, ಎಲ್ಲ ಇರ್ತೈತೆ. ಹೇಳಿದೆ ನಾನು ಅಲ್ಲೇ ಹೆಚ್ಚಿಗೆ ಹಾಕ್ಸೋಣ ಅಂತವ, ನೀವು ಸೆಲ್ಲು ಅನ್ಕೊಂಡು ಬಾ, ಹೋಗುತ್ತೆ ರಿಸರ್ವ್ ಅಲ್ಲಿ ಹಾಕೋಣ. ಆಮೇಲೆ ಎರಡಾಡ್ತೈತೆ ಒಟ್ನಲ್ಲಿ ಹಾಕ್ತೇವೆ ಅಂತಾರೆ. ಎಲ್ಲೋ ರಿಸರ್ವ್ ಹಾಕಕ್ಕೆ ಇಲ್ಲ ಅನ್ಕೋತೀನಿ, ಪೆಟ್ರೋಲೇ ಇಲ್ಲ ಅನ್ಕೋತೀನಿ. ಇಲ್ಲ ಕಣೋ, ಪೆಟ್ರೋಲೇ ಇಲ್ಲ ಇಲ್ಲಿ. ಅಲ್ಲ ಸೋಪ್ ಮಾಡಿಲ್ಲ, ಮಾಡೋಣ ಕ್ಲೋಸ್ ಮಾಡೋಣ ಅಷ್ಟೇನೆ. ಕ್ಲೋಸ್ ಮಾಡಿಲ್ಲ, ರನ್ನಿಂಗ್. ಆ ಕಡೆ ಹೋಗೋದು, ಈ ಕಡೆ ಹೋಗೋದಾ? ಡೆನ್ಸಿಟಿ ಎಷ್ಟೈತೆ ನೋಡು. ಇಲ್ಲ, ರೇಟು ಬಂದು 110 ರೂಪಾಯಿ. 751 ಇದ್ವಿ, ಹಾಕಿಸ್ಬಿಟ್ಟು 600 ರೂಪಾಯಿ. 600 ರೂಪಾಯಿ ಹಾಕಿ. चलिए बेबी चलिए, होगी 95 शबाश 100. सैडी शाबाश. ನೀರೆತ್ತು ಏನು ಇಟ್ಕೊಂಡು ಹೋಗುತ್ತೆ ಗಾಡಿದು.
ಎಲ್ಲಿರ್ತೈತೆ ಗಾಡಿದು ನಾನೇ ನೀನು ಬೇರೆ ಬಿಡೋದಪ್ಪ ಅದೇ ಹೋಗ್ತೀನಿ ನೀನು ಸೈಡ್ಗೆ ಚಾಲು 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 ಲೈಫ್ ಇಲ್ಲ 3 ವಾರ ಹೋಗೋದೇ ಫುಲ್ ಚಾಲು ಮಾಡ್ಬೇಕಷ್ಟೇ ನಾವು ನಿಂತ್ಕೊಳಕ್ಕಾಗಲ್ಲ ನಿಂತ್ಕೊಳಕ್ಕಾಗಲ್ಲ ಕುತ್ಕೊಂಡ್ರೆ ಕುಂಡು ನೋವು ಎದ್ರೆ ಬೆನ್ನೋವು ವಾವ್ ನೈಸ್ ನೋಡ ನೋಡ ಎಲ್ಲೈತ ನೋಡ ಈ ತರ ಹೋಗ್ಬೇಕಂತ ನನಗೂ ಆಸೆ ಐತಪ್ಪ ಏನ್ ಮಾಡಕ್ಕಾಯ್ತದೆ ನಮ್ಮ ಪರಿಸ್ಥಿತಿ ಇದೆ ಎಲ್ಲ ಹೋಗ್ತಾನೆ ಇದೆಯಾ ಏ ವಾವ್ ಓಕೆ ಬಾಸ್ ಅಯ್ಯೋ ಎಂತ ಗಾಡಿಗಿರೋದು ತಗೋಬೇಕಂತ ಆಸೆ ಆಗಿಲ್ಲ ಇಲ್ಲಪ್ಪ ಬಡವರು ಹೆಂಗಪ್ಪ ತಗೊಳಕಾಯ್ತದ ಸ್ವಾಮಿ ಬಡವ ಸ್ವಾಮಿ ನಾನು ನನ್ ಕೈ ತಗೊಳಕಾಯ್ತದ ತಗೊಳಕಾಗಲ್ಲ 15-20 ಲಕ್ಷ 15-20 ಲಕ್ಷ ಏನು ಇದೇ ಓಡ್ದಾಗ ಇರ್ತದಲ್ಲ 1,000-2,000 ಅಂತ 15-20 ಲಕ್ಷನಾ ಆಯ್ ಮಾಡು ಏಯ್ ಆಯ್ ಮಾಡು ಎಲ್ಲೋ ತೋರ್ಸೋ ಮಕ್ಕ ತೋರ್ಸೋ ಎಲ್ಲಿ ತೋರ್ಸು ಎಲ್ಲಿ ಹಿಡಿತಿ ತೋರ್ಸು ಇಡಿ ಮೀನ್ಗೆ ಊಟ ಆಗ್ತಿದ್ಯಾ ಎಷ್ಟು ಹಿಡ್ದಿದ್ಯಾ ತೋರ್ಸು ಅಲ್ಲಿ ಹಿಡ್ದಂಗೆ ಇದೆಯಲ್ಲೋ ಇದು ಕಾಣಿಸ್ತೈತಲ್ಲ ಚೀಲದಲ್ಲಿ ಭಂಗ ಮಾಡ್ಬೇಕಾ ಸರಿ ಕಣೆ ಆಯ್ತು ಲೋಪರ್ ಮುಂಡೆ ಸರಿಯಾಗಿ ಇಡಿ ಆಯ್ತಾಯ್ತು ಈಗ ನಂದು ಯೂಟ್ಯೂಬು 1K ಆಗೈತೆ 1K ಸಬ್ಸ್ಕ್ರೈಬ್ ಆಗೈತೆ ಆ ಖುಷಿಗೆ ಏನ್ ಮಾಡೋದು ಇವಾಗ ಈ ಗಲೀಜೆಗೆಲ್ಲ ಮಾತಾಡಬೇಡ ಹೇಳು ಏನ್ ಮಾಡೋದು ಹೇಳು 1Kಗೆ ಏನೋ ಮಾಡೋಣ ಅಲ್ಲ ಮೈದ್ನು ಸೆಲೆಬ್ರೇಷನ್ ಮಾಡೋಣ ಮೀನ್ ಹಿಡಿತವನೆ ಮೀನೇ ಸೆಲೆಬ್ರೇಷನ್ ಮಾಡ್ಬೋದು ಅಷ್ಟೇ ಮೀನ್ ಸೆಲೆಬ್ರೇಷನ್ ಮಾಡ್ದ ಕಡ್ಡಿಯ ಹಿಂಗೆ ತುರ್ಕಿ ಹೆಂಡ್ರ ಸುಡೋದ ಹೆಣದೆಲ್ಲ ಸ್ಟಾರ್ಟ್ ಮಾಡೋದು ಅಷ್ಟೇ ಪಾತ್ರೆ ಗಿದ್ರೆ ಎಲ್ಲ ಯಾರು ತರಲ್ಲ ಒಲಿ ಮುಂಡೆ ಹೊರ್ಕೊಂಡ್ಬಿಡ್ತಾರೆ ನಮ್ಮನ್ನ ಹೋಗದಾ ಚಲಿ ನಮ್ದೇ ಊಟ ಕರೆಕ್ಟ್ ಆಗಿ ಇಟ್ಟೊಂದು ಬೆಳ್ಳೂರು ಕ್ರಾಸ್ ಟೋಲ್ ಇದು ಬೆಳ್ಳೂರು ಕ್ರಾಸ್ ಟೋಲ್ ಇದೇ ನಮ್ಗೆ ಲಾಸ್ಟ್ ಟೋಲ್ ಇದ್ರಲ್ಲಿ ಚೆನ್ನಾಗಿ ಆಗ್ತದ ಕಿತ್ಕೊಂಡ್ ಬತ್ತು ಗಾಡಿ ಒಬ್ರು ಬಂದ್ರೆ 120 ಬರ್ತದೆ ನೀನೊಬ್ಬ ಬಂದ್ರೆ ಇದ್ರಲ್ಲಿ ಇಲ್ಲ ಕಣ ಅಂದ್ರೆ ಈ ವೆಯ್ಟ್ ಇತ್ತು ಅಂತ ಅಂದ್ರೆ ಕಿತ್ಕೊಂಡ್ ಬರ್ತದೆ ವೆಯ್ಟ್ ಇಲ್ಲ ಅಂತಂದ್ರೆ ಸ್ವಲ್ಪ ಎಳ್ದಾಡುತ್ತೆ ಗಾಡಿ ಎತ್ತು ಅದಂತೂ ಪಕ್ಕ ನೀನೊಬ್ಬ ಕೂತಾಗ ಎಳ್ದಾಗ್ಬಿಡುತ್ತೆ ಗಿರಿ ಬಂದಾಗ ಹಿಂಗ್ ಅಳ್ಳಾಡ್ತದೆ ಗಾಡಿ ಹೌದು ಅಂತೂ ಪುರಾಣ ಪ್ರಸಿದ್ಧ ದೇವಾಲಯಗಳೆಲ್ಲ ನಾಡು ನಾಗಮಂಗಲಕ್ಕೆ ಸುಸ್ವಾಗತ ವೆಲ್ಕಮ್ ಟು ಮೈ ನಾಗಮಂಗಲ ಏನು ಫುಲ್ ಖಾಲಿ ಹೊಡಿತೈತೆ ನಾಗಮಂಗಲ ಮಾಡ್ಲಿ ನಮ್ ನಾಗಮಂಗಲ ಬೆಳಿಬೇಕು ಇನ್ನೇ ಬೆಳಿಬೇಕು ಏನು ಆಗ್ಬೇಕಲ್ಲ ಕರ್ನಾಟಕ ಬ್ಯಾಂಕ್ ಕಡಿಮೆನಪ್ಪ ಇವತ್ತು ನಾಗಮಂಗಲ ನೋಡಕ್ಕೆ ಬೇಜಾರು ಅನ್ಸುತ್ತೆ ಇವತ್ತು ಕಾಲೇಜ್ ಇಲ್ಲ ಕಣ ಕಾಲೇಜ್ ಇದ್ದಿದ್ರೆ ನಮ್ ಬಾಯ್ಸ್ ಎಲ್ಲ ಸಿಕ್ಕಿರೋರು ಮತ್ತೆ ಮಾತಾಡಲ್ಲ ಯಾವಾಗಲೂ ಬಾಯಿ ಬಿಟ್ರೆ ಬರೀ ಕಟ್ಟು ಪದಗಳನ್ನ ಮಾತಾಡ್ತಿದಾರಲ್ಲ ಹಾ ಒಳ್ಳೆ ಮಾತಾಡ ನಮ್ಮ ಹುಡುಗಿ ಯಾವ ಹುಡುಗಿ ನಮ್ಮ ಹುಡುಗಿ ಇಲ್ಲ
ತನಕ ಹುಡುಗಿ ಇಲ್ಲ, ಯಾರು ಇಲ್ಲ, ಸಿಂಗಲ್ ಏನು. ಡೈಲಿ ಕಾಲೇಜ್ ಹುಡುಗರು ಇದೇ ಹೋಗ್ಬೇಕು, ಇದೇ ಬರಬೇಕು, ಇಲ್ಲ ಅಂದ್ರೂ 30 ಹುಡುಗರು ಹೋಗ್ತಾರೆ ಕಾಲೇಜ್ಗೆ, ನಾಮಂಗ್ಲಕ್ಕೆ. ಈ ರೋಡಲ್ಲಿ ಹೆಂಗ್ತಾನೆ ಹೋಗ್ಬೇಕು ಹೇಳು. ಅದೇ ನಮ್ಮ ಈ ಕಡೆ ಈ ಭಾಗದಲ್ಲಿರೋ ಜನಗಳಿಗೆ ಮಕ್ಕಳ ಮೇಲೆ ಕಾಳಜಿ ಇಲ್ವೋ, ಇಲ್ಲ ಸುಮ್ಮನೆ ಇದ್ದಾರೋ, ಹೆಂಗೋ ಹೋಗ್ತಾರೆ ಬರ್ತಾರೆ. ಗೌರ್ಮೆಂಟ್ ಬಸ್ ಮಾಡ್ತಿದ್ದಾರೆ, ಗೌರ್ಮೆಂಟ್ ಕಡೆಯಿಂದ ಒಂದು ರಸ್ತೆ ಮಾಡ್ಕೊಳಕ್ಕಾಯ್ತಲ್ಲ ಯಾರ ಕೈಲುವೆ. ಅಲ್ಲ ಜಡ ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಅವ್ರಿಗೆ ಪ್ರೆಗ್ನೆನ್ಸಿ ಹೇಳ್ಬೇಕು ಅಂತಂದ್ರೆ ನೈಟ್ ಅಂತಲ್ಲಿ ಆಂಬುಲೆನ್ಸ್ ಏನೋ ಬರ್ತದೆ ಫೋನ್ ಮಾಡಿದ್ರೆ. ನಮ್ಮೂರಿಂದ ನಾಮಂಗ್ಲಕ್ಕೆ ಹೋಗೋಷ್ಟೊತ್ತು ಡೆಲಿವರಿ ಹೋಗಿರ್ತಾರ. ಹಾಕೋಣ ಇಲ್ಲೇ ಪಿಜೋರ್ ಮನೆ ಇದೀವಿ. ಮೀನ್ ಹಿಡ್ಕೊಂಬಂದ್ಬಿಟ್ಟು ಅವ್ನು ತಾವ ಫ್ರೈ ಮಾಡ್ತೀನಿ, ಇರು ಮಾವ ಅಂದ್ಬಿಟ್ಟು ಸುಡ್ತಾವನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗು ಅಷ್ಟೇ ಲಾಸ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹೊಡೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಳೆಸ್ರಿ. ಬಾಯ್.